ಯಾರೂ ಕೇಳುವರಿಲ್ಲ. ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ, ಸುಳಿದಾಡೋ ಸಣ್ಣ ಮಿಂಚು ನಡೆಸಿತ್ತು ದೊಡ್ಡ ಸಂಚು. ಘೋರಾನಿಗೂಢ ರಾತ್ರಿ, ಕ್ರೂರಾನಿಗೂಢ ರಾತ್ರಿ, ಗಾಢಾನಿಗೂಢ ರಾತ್ರಿ, ಕಾಡೋನಿಗೂಢ ರಾತ್ರಿ. ಅನಿರೀಕ್ಷಿತವಾಗಿ ಸತ್ತ ಸೂರ್ಯನಾರಾಯಣ ಆಸ್ತಿಯಲ್ಲಿ ಮನೆಯ 5 ಜನರಿಗಲ್ಲದೆ ಮನೆಯ ಕೆಲಸದ ಪುಟ್ಟಿಗೂ ಸೇರಿ 6 ಭಾಗ ಮಾಡಿ ವಿಲ್ ಬರೆಸಿರುತ್ತಾನೆ. ಸೂರ್ಯನಾರಾಯಣ ಗುಟ್ಟಾಗಿ ಸಂಬಂಧ ಇಟ್ಟುಕೊಂಡಿದ್ದ ದಾಕ್ಷಾಯಿಣಿಯ ಮಗಳು ಪುಟ್ಟಿ ಎಂದು ತಿಳಿದಾಗ ಮನೆಯವರು ಗಾಬರಿಯಾಗ್ತಾರೆ. ಸುರೇಖಾಗೆ ತೀರಿ ಹೋದ ದಾಕ್ಷಾಯಿಣಿಯೇ ದಾರಿ ತೋರಿಸಿದ್ದು ಎಂದು ಗೊತ್ತಾಗಿ ಮತ್ತಷ್ಟು ಹೆದರುತ್ತಾರೆ. ತನ್ನ ತಾತ ತೀರಿಕೊಂಡಾಗಲೂ ಬರದಿದ್ದ ಶಂಕರನ ಮಗ ಗಣೇಶ ಇದ್ದಕ್ಕಿದ್ದಂತೆ ಮನೆಗೆ ಬರುತ್ತಾನೆ. ಮಾಮ್, ಜಸ್ಟ್ ಕಮ್. ಮಾಮ್, ಸಿಟ್. ವಾಟ್ಸ್ ದ ಮ್ಯಾಟರ್ ಮಾಮ್? ನೋಡ್ರಾಕಿ, ನಾವಿನ್ನೂ ಒಂದಿಷ್ಟು ದಿವಸ ಇಲ್ಲೇ ಇರ್ತೀವಿ. ಇಲ್ಲಿರೋವರೆಗೂ ನೀನು ಆ ಗಣೇಶ್ನಿಂದ ದೂರ ಇರು. ಯಾಕೆ? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮಾತು ಕೇಳು. ಅವನಂತದೇನು ಮಾಡ್ದ ಈಗ? ಆಫ್ಟರ್ ಆಲ್ ಹೀಸ್ ಮೈ ಕಸಿನ್. ಮಾಮ್, ನಿನಗೆ ನೆನಪಿಲ್ವಾ ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬಂದಾಗ ನಾನು ಅವನು ಎಷ್ಟು ಆಟ ಆಡ್ತಿದ್ವಿ ಅಂತ? ಅದು ಆಗ. ಈಗ ನೋಡ್ದೆ ತಾನೆ ಏನು ಅವತಾರ ಆಡ್ತಿದ್ದಾನೆ ಅಂತ? ನಿಜ ಹೇಳ, ನನಗೇನೂ ಅರ್ಥ ಆಗಿಲ್ಲ. ನಿನಗೆ ನಾನು ಹೇಳ್ತಾ ಇರೋದು ಇಷ್ಟೇ, ಅವನಿಂದ ದೂರ ಇರು. ಅವನೇನು ಬೇರೆಯವನಾ? ಚಿಕ್ಕಪ್ಪನ ಮಗ ತಾನೆ. ಮಾಮ್, ನೀ ನನಗೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂತ ಹೇಳ್ತಾನೆ ಇರಬೇಡ. ನಾನೇನು ಮಗು ಅಲ್ಲ. ಸೊ ಫೈನಲಿ ನೀನು ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಮಾಮ್, ಒಂದೇ ಮನೇಲಿ ಇದ್ಕೊಂಡು ಅವ್ರಿಗೆ ಮಾತಾಡಿಸ್ಬೇಡ, ಇವ್ರಿಗೆ ಮಾತಾಡಿಸ್ಬೇಡ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಓಕೆ, ಆದರೆ ನೀನು ನನಗೊಂದು ಪ್ರಾಮಿಸ್ ಮಾಡು, ಇಂಥ ಯಾವುದೇ ವಿಷಯಗಳನ್ನೂ ನೀನು ಯಾವತ್ತೂ ನಂಬಲ್ಲ ಅಂತ. ನಿನ್ನ ಪ್ರಕಾರ ಅದೆಲ್ಲ ಏನಿಲ್ಲ ಅಲ್ವಾ? ಮತ್ತ್ಯಾಕೆ ನನ್ನ ಬಗ್ಗೆ ಅಷ್ಟು ಚಿಂತೆ ನಿಂಗೆ? ಈ ದೆವ್ವ, ಭೂತ, ಆತ್ಮ, ಪಿಶಾಚಿ ಇದನ್ನೆಲ್ಲ ನೀನು ನಂಬಕ್ಕೆ ಶುರು ಮಾಡಿಬಿಟ್ರೆ ನಾನು ಸೈಂಟಿಸ್ಟ್ ಆಗಿ ಏನು ಪ್ರಯೋಜನ ಹೇಳು? ರಾಕಿ, ಒಂದು ಮಾತು ಹೇಳ್ತೀನಿ, ಯಾವಾಗಲೂ ಜ್ಞಾಪಕ ಇಟ್ಕೋ. ನಾವು ಕಣ್ಣಲ್ಲಿ ಏನು ನೋಡ್ತೀವೋ, ನಮ್ಮ ಕಿವಿಲಿ ಏನು ಕೇಳ್ತೀವೋ ಅದು ಮಾತ್ರ ಸತ್ಯ. ಅಪ್ಪ ಮತ್ತೆ ಇದೇ ನಾನು ಬೇಡ ಅಂತ ಹೇಳೋದು. ಬರ್ತಾ ಬರ್ತಾ ನೀನು ನಿಮ್ಮ ಅಪ್ಪನ ಥಾನೇ ಮಾತಾಡೋಕ್ಕೆ ಶುರು ಮಾಡಿದ್ಯಾ. ಬೆಂಗಳೂರಲ್ಲಿ ನೀನು ಹೀಗಿರ್ಲಿಲ್ಲ ಕಣೋ. ಓಕೆ ಮಾಮ್, ನೀನು ಹೇಳ್ದಾಗೆ ಕೇಳ್ತೀನಿ. ಓಕೆನಾ? ಗಿವ್ ಮಿ ಅ ಹಗ್. ಪೂಸಿ ಹೊಡಿಬೇಡ ನನಗೆ. ರಾಕಿ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಇದನ್ನೆಲ್ಲ ಬಿಟ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದನ್ನು ಶುರು ಮಾಡು. ಲರ್ನ್ ರೀಸನಿಂಗ್. ಮಾಮ್, ಒಂದು ಮಾತು ಕೇಳಲಾ? ಕೇಳು. ಗಣೇಶ ಹೇಳ್ತಾ ಇದ್ದ ತಾತ ಇಲ್ಲೇ ಇದ್ದಾರೆ ಅಂತ. ಮಿಯರ್ ನಾನ್ಸೆನ್ಸ್, ಸ್ಟುಪಿಡಿಟಿ, ಹುಚ್ಚತನ. ಒಬ್ಬ ಮನುಷ್ಯ ಸತ್ತ ಮೇಲೆ ಮುಗೀತು ಅಷ್ಟೇ. ಅಜ್ಜಿ,
ಕೊನೆದಾಗ ನಿನಗೆ ಅವ್ರ ಮುಖನೂ ಸಿಗ್ಲಿಲ್ವಲ್ಲ. ನೋಡಿದ್ರೆ ಹಾಗನ್ನಿಸ್ತಿಲ್ಲ. ನಿಶ್ಚಿತಾರ್ಥ ದಿನ ಎಲ್ರನ್ನೂ ಕೇಳ್ತಾ ಇದ್ರು, ನಮ್ ಗಣಿ ಬನ್ನ ಅಂತ. ನೀ ನೋಡಿದ್ರೆ ಬರಲೇ ಇಲ್ಲ. ಮನೆಗೆ ಏನಾದರೂ ತಿಂಡಿ ತಂದ್ರೆ ನಮ್ ಗಣೇಶಂಗೂ ಎತ್ತಿಡಿ ಅಂತ ಹೇಳ್ತಿದ್ರು. ಅಷ್ಟು ಪ್ರೀತಿ ನಿನ್ ಮೇಲೆ. ಗೊತ್ತಜ್ಜಿ, ಚಿಕ್ಕ ವಯಸ್ಸಲ್ಲಿ ಗಣಿ ಗಣಿ ಅಂತ ನನ್ನನ್ನು ಆಡಿಸೋರು. ಅವ್ರ ಮುದ್ದಿನ ಮೊಮ್ಮಗಲ್ವ ನಾನು. ಇನ್ಮೇಲೆ ಯಾರೋ ಕರೀತಾರ ನಿನ್ನ ಹಾಗೆ, ಇದ್ದಕ್ಕಿದಾಗೆ ಬಿಟ್ಟು ಹೋಗ್ಬಿಟ್ರಲ್ಲ. ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಇಡೀ ಊರನ್ನೇ ಆಸೆಯಿಂದ ಕರೆದಿದ್ರು. ಎಲ್ರು ಬಂದಿದ್ರು. ಆದ್ರೆ ಇವರೇ ಶವವಾಗಿ ಮಲಗಿದ್ರು. ಅಜ್ಜಿ, ಆಸೆ ಇತ್ತಲ್ವಾ, ಅಂದಮೇಲೆ ಅದು ಪೂರ್ತಿ ಆಗೋವರೆಗೂ ಅವ್ರ ಆತ್ಮ ಎಲ್ಲೂ ಹೋಗಲ್ಲ. ಅಜ್ಜ ಇಲ್ಲೇ ಇದ್ದಾರೆ. ಅಜ್ಜ 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 ಕೇಳಿಸ್ತಾ ಇದೆ ಅಲ್ವಾ? ನಿಮ್ಮ ಆಸೆ ಏನಿತ್ತು ಹಾಗೆ ನೀವೇ ನಡೆಸಿ. ಗಣಿ, ನಿನ್ಗೇನಾಗಿದೆಯೋ? ಏನ್ ಮಾತಾಡ್ತಿದೀಯೋ? ಸರಿ ಹೋಗೋ ಗಣಿ, ಸರಿ ಹೋಗು. ಈ ವಿಧಿಯೆಲ್ಲ ಬಿಟ್ಬಿಡೋ. ನೋಡು ಹೇಗಾಗೋಗಿದ್ಯಾ. ಹೊತ್ತೊತ್ತಿಗೆ ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಮನೆಗೆ ಸೇರೋದಿಲ್ಲ. ಇನ್ನಾದ್ರೂ ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ ಕಡೆ ನಿನ್ ಗಮನ ಕೊಡೋ. ನಾನು ಹೇಳ್ತಿರೋದು ನಿಜ. ಅಜ್ಜ ಇಲ್ಲೇ ಇದ್ದಾರೆ. ಅಯ್ಯೋ ದೇವ್ರೆ, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಅಜ್ಜನ ಹೆಸರಲ್ಲಿ ಹಚ್ಚಿರೋ ದೀಪ ಇದು. 10 ದಿನ ಆದಮೇಲೆ ಈ ದೀಪನ ತೆಗೆದು ನೋಡಿ, ಅದರ ಕೆಳಗೆ ಅಜ್ಜನ ಪಾದದ ಗುರುತುಗಳಿರ್ತವೆ. ಅವರ ಆತ್ಮ ಇಲ್ಲೇ ಸುತ್ತುತ್ತಾ ಇದೆ. ರೂಪಾ, ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಡಮ್ಮ. ಅಮ್ಮ, ಅಣ್ಣಂಗೆ ಈರುಳ್ಳಿ ಪಕೋಡ ಅಂದ್ರೆ ಇಷ್ಟ ಅಲ್ವಾ? ಅದನ್ನೇ ಮಾಡು. ಮಾಡಿ ಅಮ್ಮ ಮಗಳು ಸೇರ್ಕೊಂಡು ಚೆನ್ನಾಗಿ ಮಾಡಿ. ಬರೀ ಈರುಳ್ಳಿ ಪಕೋಡ ಯಾಕೆ, ಬಾಳೆಕಾಯಿ ಬಜ್ಜಿ ಮಾಡಿ, ತಪ್ಪಲೆ ಬರ್ತಿ ಅನ್ನ ಮಾಡಿ, ಸಾರು ಮಾಡಿ. ಚೆನ್ನಾಗಿ ತಿಂತಾನೆ, 2 ದಿನ ಇರ್ತಾನೆ, ಎಲ್ಲೋ ಹೋಗ್ತಾನೆ. ಸುಮ್ಮನಿರ್ರಿ, ಈಗ ತಾನೇ ಬಂದಿದ್ದಾನೆ.
ನಾನಂತೂ ಅವ್ನ ಮನೆಗೆ ಸೇರಿಸಬಾರ್ದು ಅಂತಿದ್ದೆ. ಆ ಗೊತ್ತು ನೀನೀಗ ರಾಗ ತೆಗಿತೀಯ ಅಂತ. ನಾನು ಅಣ್ಣಂಗೆ ಹೇಳ್ತೀನಿ, ಸುಮ್ಮನಿರಪ್ಪ. ಜನ್ಮ ಕೊಟ್ಟು ತಂದೆ ಮಾತಿಗೆ ಬೆಲೆ ಇಲ್ಲ, ಇನ್ನು ನಿನ್ನ ಮಾತು ಕೇಳ್ತಾನ? ಹೋದ್ಸಲ ಹೀಗೆ ಬಂದಿದ್ದಾಗಲೂ ಹೇಳಿದೆ, ಏನು ಪ್ರಯೋಜನ ಆಯಿತು? ಏನು ದೇವರು ದೆವ್ವ ಎಲ್ಲ ಇವನು ಚಡ್ಡಿ ದೋಸ್ತವನಂಗೆ ಆಡ್ತಾನೆ ಅಲ್ವೇ? ಇವನೊಬ್ಬ ನೆಟ್ಗಿದ್ದಿದ್ರೆ ನಾನು ಹಪ್ಳ ಸಂಡಿಗೆ ಮಾಡ್ಕೊಂಡು ಚಪ್ಪಲಿ ಯಾಕೆ ಸೌಸ್ಬೇಕಾಗಿತ್ತು? ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಬಿಡ್ರಿ. ಏನು ಸರಿ ಹೋಗಲ್ಲ ಅವನು, ಏನು ಸರಿ ಹೋಗಲ್ಲ. ನೋಡಿದ್ಯಲ್ಲ ಹೇಗೆ ಮಾತಾಡ್ತಿದ್ದ ಅಂತ. ಅಪ್ಪ ಎಲ್ಲೂ ಹೋಗಿಲ್ವಂತೆ, ಮನೇಲೇ ಇದ್ದಾರಂತೆ. ಮನೇಲೇ ಇದ್ದಿದ್ರೆ ನಾವ್ಯಾಕೆ ತಿಥಿ ಮಾಡ್ತಾ ಇದ್ವಿ? ನಮ್ಮ ಅಣ್ಣನ ಮಗ ರಾಕಿನ್ ನೋಡು, ಇವನ್ ನೋಡು. ಅವ್ರಿಗೇನು ಕಮ್ಮಿ ಇಲ್ಲಪ್ಪ. ನಾನೇನೇ ಕಮ್ಮಿ ಮಾಡಿದ್ದೀನಿ ಇವನಿಗೆ? ಸುಮ್ಮನೆ ಊರು ಸುತ್ತೋದು ಬಿಟ್ಟು ಮನೇಲಿ ಕೂತ್ಕೊಂಡು ಪುಕ್ಸಟ್ಟೆ ಮುದ್ದೆ ನುಂಗೋದ್ ಲೇಸು. ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಸರಿತಾ, ಅಳಿಯನ್ ಕುರುಡು ಬೆಳ್ಕರ್ದಂಗೆ ಅನ್ನೋಂಗೆ ನಿನ್ನ ಮಗನ ಕತೆ. ಊರವ್ರಿಗೆಲ್ಲ ಗೊತ್ತು ನಿನ್ನ ಮಗ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ದಾರಿಲಿ ಯಾರಾದ್ರು ಸಿಕ್ಕಿ, ಏ ಗಣೇಶ ಎಲ್ಲಿ ಹೋಗ್ತಿದ್ಯೋ ಅಂದರೆ ದಾರಿನೇ ಬದಲಾಯಿಸ್ಬಿಡ್ತಾನಂತೆ. ಊರು ಜನ ಸೇರ್ಕೊಂಡು ಒಂದಿನ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ತಾರಲ್ಲ, ಆಗ ಗೊತ್ತಾಗುತ್ತೆ ನಿಂಗೆ. ನೋಡಿ, ಹೇಳೋ ಮಾತನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳಿ, ಆಗ ಕೇಳ್ತಾನೆ. ಇಲ್ಲಾಂದ್ರೆ ಮತ್ತೆ ಹೋಗ್ಬಿಡ್ತಾನೆ. ನಿನ್ನ ಪ್ರೀತಿ ಉಕ್ಕು ಹರಿತಾ ಇದೆಯಲ್ಲ, ನೀನೇ ಹೇಳು, ಚೆನ್ನಾಗಿ ಮಾಡಿ ಹಾಕು. ಆದ್ರೆ ಅವನಿಗೆ ಈ ಹುಚ್ಚು ಬಿಡಿಸ್ತೆ ನಾನು ಸುಮ್ಮನೆ ಇರಲ್ಲ. ಅಪ್ಪ, ಅಣ್ಣನ್ ಸುಮ್ಮನೆ ಬೈಬೇಡ, ಅವ್ನು ತುಂಬಾ ಒಳ್ಳೆಯವನು. ಗಣೇಶ, ನನ್ನ ಮಾತು ಕೇಳ್ತೀಯ? ಇದನ್ನೆಲ್ಲ ಬಿಟ್ಬಿಡಪ್ಪ. ಈ ಮನೇಲಿ ನಿನ್ಗೆ ಏನು ಕಡಿಮೆ ಆಗಿದೆ? ಈ ಮನೇಲಿ ಏನೇನು ನಡೀತಿದೆ ಅಂತೆಲ್ಲ ನೀನು ನೋಡ್ತಿದೀಯ ತಾನೆ? ಇಲ್ಲೇ ಇದ್ಬಿಡಪ್ಪ, ನನಗೋಸ್ಕರನಾದರೂ ಇರೋ. ಅಜ್ಜಿ, ಟೈಮ್ ಬಂದರೆ ಹೋಗಲೇಬೇಕು. ಏನದು? ಎಲ್ಲಿಗೋ ಹೋಗ್ಬೇಕು? ಗಣೇಶ, ಯಾವಾಗ ಬಂದ್ಯೋ? ಹೇಗಿದ್ಯೋ? ಅತ್ತೆ ಅಳಬೇಡಿ. ಗಣೇಶ, ಇನ್ಮೇಲೆ ನೀನೇ ಕಣೋ ನನಗೆಲ್ಲ. ಅಪ್ಪ ಹೋದ್ಮೇಲೆ ಎಲ್ಲರೂ ನನ್ನ ಮೂಲೆ ಗುಂಪು ಮಾಡಿಬಿಟ್ರು. ನನಗೆ ಗೊತ್ತು ನೀನು ಹಾಗೆಲ್ಲ ಮಾಡಲ್ಲ. ಬಿಡಿ ಅತ್ತೆ, ನಾನಿದ್ದೀನಲ್ಲ. ಯಾರು ನನ್ನ ವಿಚಾರಿಸಲ್ಲ ಕಣೋ ಗಣೇಶ. ಮನೇಲಿ ಆಸ್ತಿ ಭಾಗದ ವಿಚಾರ ನಡೀತಾ ಇದೆ, ಎಲ್ಲರೂ ಅದ್ರ ಹಿಂದೆನೇ ಬಿದ್ದಿದ್ದಾರೆ. ನಿಜವಾಗ್ಲೂ ನನಗೆ ಯಾರು ಇಲ್ಲ ಕಣೋ ಗಣೇಶ. ಅತ್ತೆ, ಅಮ್ಮ ನೋಡಿದ್ಯಾ? ಇವನನ್ನ ನೋಡು, ಇವರಪ್ಪನ ನೋಡು, ಇಬ್ಬರಲ್ಲೂ ಎಷ್ಟು ವ್ಯತ್ಯಾಸ. ಇವನಿಗೆ ನಾನಂದ್ರೆ ಎಷ್ಟು ಪ್ರೀತಿ. ನೀನೇ ಹೇಳಮ್ಮ, ಅವನಿಗೆಲ್ಲೂ ಹೋಗಬೇಡ ಅಂತ. ನಾನು ಹೇಳ್ತೀನಮ್ಮ. ಗಣೇಶ ಎಲ್ಲೂ ಹೋಗಲ್ಲ ಅಲ್ವೇನೋ? ಅಣ್ಣ, ಊಟಕ್ಕೆ ಬರ್ಬೇಕಂತೆ, ಅಮ್ಮ ಕರೀತಿದ್ದಾರೆ. ಹೋಗು, ಊಟ ಮಾಡಿ ನೆಮ್ಮದಿಯಾಗಿ ಮಲಗು. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಗಣೇಶ ದೊಡ್ಡಪ್ಪ ದೊಡ್ಡಪ್ಪ ಅಂತ ಯಾವಾಗಲೂ ನನ್ನ ಹಿಂದೆನೇ ಸುತ್ತೋನು. ಆದರೆ ಈಗ ಏನಾಯ್ತೋ ಗೊತ್ತಿಲ್ಲ. ಎಲ್ಲ ಅಕ್ಕಪಕ್ಕದ ಪ್ರಭಾವ. ಅದಕ್ಕೆ ನಾನು ರಾಕಿಗೆ ಹೇಳಿದ್ದೀನಿ ಅವನಿಂದ ದೂರ ಇರುವಂತ. ಇಬ್ಬರು ಒಂದೇ ಮನೇಲಿ ಇರೋರು, ಅದು ಹೇಗೆ ದೂರ ಇರೋಕ್ಕಾಗತ್ತೆ? ಆದರೆ ಇಬ್ಬರು ಮೆಂಟ್ಯಾಲಿಟಿನೂ ದೂರ ಇದೆಯಲ್ವಾ? ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗ ಆ ಗಣೇಶನ ಥರ ಆಗಬಾರ್ದು. ಇನ್ಫ್ಯಾಕ್ಟ್ ನಾನು ಹೀಗೆ ಬಯಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹೌದು ಹೌದು, ಆದರೂ ಮಾಧವ್, ನಿಜ ಹೇಳಿ, ಇಲ್ಲಿ ಎಲ್ಲರೂ ಅವ್ರದ್ದೇ ಭ್ರಮೇಲಿದ್ದಾರೆ ಅಂತ ನಿಮ್ಗನ್ಸಲ್ವಾ?
ನೀರ್ ಹತ್ರ ಹೋಗಬಾರ್ದು, ರಾತ್ರಿಯಲ್ಲೂ ಹೋಗಬಾರ್ದು, ಸತ್ತವ್ರ ಆತ್ಮ ಇಲ್ಲೇ ಇದೆ. ಏನಾಗಿದೆ ಇವರಿಗೆ? ಆ ಗಣೇಶನು ಹಾಗೆ ಮಾತಾಡ್ತಾನೆ, ಆದರೆ ಯಾವುದು ನಿಜ ಅಲ್ಲ. ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು? ಪ್ರಪಂಚ ಎಷ್ಟು ಮುಂದೆ ಹೋಗಿದೆ, ಇವರಿನ್ನೂ ಎಷ್ಟು ಹಿಂದೆ ಇದ್ದಾರೆ. ಅದು ಅವರವ್ರ ನಂಬಿಕೆನಮ್ಮ. ಆದರೆ ಕೆಲವರಿಗೆ ಮಾತ್ರ ಅದರ ಅನುಭವ ಆಗೋದು. ಓ, ಹಾಗಾದ್ರೆ ತಮಗೂ ಅನುಭವ ಆಗಿದೆಯೋ? ಓ, ಒಂದು ರಾತ್ರಿ ನನಗೆ ಪ್ಲೀಸ್ ಮಾಧವ್, ಮತ್ತೆ ಅದೇ ಕಥೆ ಬೇಡ. ಸುರೇಖಾ, ನಿಮ್ಮ ಕಥೆ ಕೇಳಿದ್ರೆ ನನಗೆ ನಗು ಬರುತ್ತೆ ಅಷ್ಟೇ, ಪುಸ್ತಕಕ್ಕೆ ಸರಿ ಅದೆಲ್ಲ. ನೋಡ್ತಾ ಇರೋ, ಒಂದಿನ ನನ್ನ ಬುಕ್ಕು. ಪ್ಲೀಸ್ ಗಿವ್ ಮಿ ಅ ಬ್ರೇಕ್. ನೋಡಿ, ನಾನು ಇಂಪಾರ್ಟೆಂಟ್ ಮೇಲ್ ಸೆಂಡ್ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಡಿ. ಮಾಡು ಮೇಲ್ ಸೆಂಡ್ ಮಾಡು, ನಾನು ಬುಕ್ ಓದಬೇಕು. ಛೇ, ನೆಟ್ವರ್ಕೇ ಇಲ್ಲ. ಈ ಮೇಲ್ ನಾನು ಸೆಂಡ್ ಮಾಡಲೇಬೇಕು. ಸುರೇಖಾ, ಕಿಟಕಿ. ಮಾಧವ್ ಪ್ಲೀಸ್, ನೀವು ಮತ್ತೆ ಶುರು ಮಾಡ್ಕೋಬೇಡಿ. ನಾನು ಇಂಪಾರ್ಟೆಂಟ್ ಮೇಲ್ ಸೆಂಡ್ ಮಾಡಬೇಕು. ಓಕೆ ಓಕೆ, ಮೇಲ್ ಸೆಂಡ್ ಆದಮೇಲೆ ಕಿಟಕಿ ಕ್ಲೋಸ್ ಮಾಡಿಬಿಡು. ಓಕೆ 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 ಓಕೆ, ಕೂಲ್ ಕೂಲ್ ಕೂಲ್. ಮೇಲ್ ಸೆಂಡ್ ಮಾಡು. ಸದ್ಯ ಇಲ್ಲಿ ನೆಟ್ವರ್ಕ್ ಇದೆ. ಸದ್ಯ ಮೇಲ್ ಸೆಂಟ್. ಮಾಧವ್, ನಿಮ್ಮ ಹಠಾನೇ ನಿಮ್ಗಲ್ವಾ? ಸೈಲೆಂಟಾಗಿ ಸಾಧಿಸ್ಬಿಡ್ತೀರಾ. ಸಾಹೇಬ್ರದ್ದು ಇನ್ನೂ ಎಷ್ಟು ದಿನ ಇಲ್ಲಿ ಠಿಕಾಣಿ? ರೀ, ನೀನು ಊಟ ಮಾಡಪ್ಪ. ಇನ್ನೇನಾದರೂ ಬೇಕಾ? ಹಾಕು. ತಪ್ಪಲೆಗಟ್ಲೆ ಮಾಡಿದ್ಯಲ್ಲ ಅನ್ನ ಸಾರು, ತೋಡಿ ತೋಡಿ ಹಾಕು, ತಿನ್ಲಿ. ತಾತನ ವಿರುದ್ಧ ಯಾರೇ ನಡ್ಕೊಂಡ್ರು ಅವ್ರಿಗೆ ಕೆಟ್ಟದಾಗುತ್ತೆ. ಅವರೆಲ್ಲ ನೋಡ್ತಾ ಇದ್ದಾರೆ. ಅವ್ರ ಆತ್ಮ ಈ ಮನೇಲಿ ಸುತ್ತಾ ಇದೆ. ಅವರೆಲ್ಲ ನೋಡ್ತಾ ಇದ್ದಾರೆ. ಸುರೇಖಾ, ಸುರೇಖಾ, ಏನೇ ಸುರೇಖಾ? ಸುರೇಖಾ, ಏನಾಯ್ತು? ಎದೆ ಭಾರ, ಯಾರು ಎದೆ ಮೇಲೆ ಕೂತು ಕುತ್ತಿಗೆ ಸಿಗ್ದಂಗಾಯ್ತು. ನೀರು ಕುಡಿತೀಯಾ? ಬೇಡ, ಪರವಾಗಿಲ್ಲ.
ಆರ್ ಯು ಶೂರ್? ಎಸ್ ಐ ಆಮ್ ಶ್ಯೂರ್. ಮಲ್ಕೊಳ್ಳಿ.